ಒಂದೊಂದು ಕಾಲ ಇತ್ತು, ಯಾರ ಹತ್ರ ಭೂಮಿ ಇದೆ ಅವ್ರ ಜಗತ್ತನ್ನು ಆಡ್ತಾರೆ. ಅದಕ್ಕೆ ನಾವು ರಾಜ ಮಹಾರಾಜರು ಭೂಮಿಗಾಗಿ ಯುದ್ಧವನ್ನು ಅಲೆಕ್ಸಾಂಡರ್ ದ ಗ್ರೇಟ್ ಅನ್ನು ಕೂಡ ನೋಡ್ತೀವಿ. ಮತ್ತೊಂದು ಕಾಲ ಬಂದು 16, 17, 18ನೇ ಶತಮಾನ. ಯಾರ ಹತ್ರ ದುಡ್ಡಿದೆ, ಕ್ಯಾಪಿಟಲ್ ಇದೆ, ಯಾರ ಹತ್ರ ಬಿಸ್ನೆಸ್ ಇದೆ, ಅವ್ರ ಜಗತ್ತಲ್ಲ. ಕರ್ನಾಟಕಕ್ಕಿಂತ ಸಣ್ಣ ಪ್ರದೇಶವಾಗಿರುವಂಥ ಇಂಗ್ಲೆಂಡ್ 139 ದೇಶಗಳಲ್ಲಿ ತನ್ನ ಒಡೆತನವನ್ನು ಸ್ಥಾಪಿಸಿದೆ. ಅದರಿಂದ 21ನೇ ಶತಮಾನ ಭೂಮಿ ಇದ್ದವ್ರದ್ದು ಅಲ್ಲ, ಅಥವಾ ಹಣ ಇದ್ದವ್ರದ್ದು ಅಲ್ಲ, ಇದು ಜ್ಞಾನದ ಶಕ್ತಿ. ಯಾರ ಹತ್ರ ಜ್ಞಾನ ಇದೆ ಅವ್ರ ಜಗತ್ತನ್ನ. ಅಮೆರಿಕ ಅನ್ನುವಂಥ ದೇಶದಲ್ಲಿ ಎಲ್ಲರೂ ಕಲಿತವರಿದ್ದಾರೆ. ಅಲ್ಲಿಯ ಅಧ್ಯಕ್ಷರು ನಮಗೆ ಹೊರಗಡೆಯವರು ಬಹಳ ಮುಖ್ಯ, ಡೊನಾಲ್ಡ್ ಟ್ರಂಪ್ ಬಹಳ ಮುಖ್ಯ. ಆದರೆ ಅಲ್ಲಿ ಒಳಗಡೆ ಅಮೆರಿಕನ್ಸ್ ಅವ್ರಿಗೆ ಅವ್ರು ಬಹಳ ಮುಖ್ಯ ಇಲ್ಲ. ಎಲಾನ್ ಮಸ್ಕ್ ಹೇಗೆ there is a burden shift levers of power towards knowledge. ಮತ್ತು ಯಾರಾದ್ರೂ ದೇಶದ ಪ್ರಧಾನಮಂತ್ರಿಗಳು ಬಂದು ದಿಲ್ಲಿಗೆ ಬರ್ತಿದ್ರು, ಈಗ ದಿಲ್ಲಿಗೆ ಬರೋದು, ಬೆಂಗಳೂರಿಗೆ ಬರ್ತಾರೆ, ಬೆಂಗಳೂರಿಗೆ ಬಂದು ವಿಧಾನಸಭೆಗೆ ಬರೋದು, ಇನ್ಫೋಸಿಸ್ಗೆ ಹೋಗಿ ಇಬ್ಬರು ಕ್ಯಾಂಪಸ್ಗೆ. ಎಲ್ಲಿ ಜ್ಞಾನ ಇದೆ ಅಲ್ಲಿ ಶಕ್ತಿ ಕೇಂದ್ರಕ್ಕೆ ಹೋಗಿ. ಆದ್ದರಿಂದ ಈ ಕೇಂದ್ರ ಜ್ಞಾನದ ಶಕ್ತಿ ಕೇಂದ್ರ ಆಗಬೇಕು ಅನ್ನುವಂಥ ಮಹಾ ಆಸೆಯಿಂದ ಪರಮಾತ್ಮರು ಇದನ್ನು ಮಾಡಿದ್ದಾರೆ. ನೋಡಿ, ಸಂಕಷ್ಟದಲ್ಲಿ ಸಾಧನೆ ಆಗ್ತದೆ. ಸಂಕಷ್ಟ ಬಂದಾಗ ಮನುಷ್ಯ ತನ್ನ ಸಾಹಸವನ್ನು ತೋರಿಸ್ತಾನೆ. ಸಕಾರಾತ್ಮಕವಾಗಿರುವಂತಹ ಚಿಂತನೆ ಸಂಕಷ್ಟದಲ್ಲಿ ಸಾಧನೆಯನ್ನು ಮಾಡ್ತಾರೆ. ಕ್ರೈಸಿಸ್ always throws up creativity. Convert calamity into opportunity. ಪರಮ ಪೂಜ್ಯರು ಕೋವಿಡ್ ಸಂದರ್ಭದಲ್ಲಿ ಸುಮಾರು 2,000 ಜನ ವಿದ್ಯಾರ್ಥಿಗೆ ಒಂದೇ ಸತಿಗೆ ಸುತ್ತಮುತ್ತಲಿನ ಪ್ರದೇಶದ ಹಳ್ಳಿಯಿಂದ ಕಡು ಬಡವರು ಬಂದು ಆಶ್ರಯನ ಕೇಳಿದಾಗ ಅವ್ರು ಒಂದೇ ಮಾತಾಡಿದ್ರು, ಅನ್ನ ಕೊಡ್ತೀನಿ, ಏನು ತೊಂದರೆ ಇಲ್ಲ. ಅವ್ರು 3,500 ಮಕ್ಕಳು 5,000 ಆಗ್ತಾರೆ, ಅನ್ನ ಕೊಡ್ತೀನಿ, ಅದರ ಆಶ್ರಯ ಕೊಡೋದು ನಮಗೆ ಸಾಧ್ಯ ಇಲ್ಲ ಅನ್ನೋಂಥ ಒಂದು ಮಾತನ್ನ ಬಹಳ ನೋವಿನಿಂದ, ಕೊಡಕ್ಕಾಗಲಿಲ್ಲ ಅನ್ನುವಂಥ ನೋವಿನಿಂದ ಹೇಳಿದಾಗ ಇಲ್ಲೇ ಕೂತಿದ್ದಾರೆ ನಮ್ಮ ಪ್ರದೇಶದಲ್ಲಿ ಎಲ್ಲರೂ ಕೂಡ. ಅವರೆಲ್ಲರೂ ಕೂಡ ಬಂದು ಈ ಥರ ಆಗಿಬಿಟ್ಟಿದೆ, ಪರಮ ಪೂಜ್ಯರು ಯಾಕೆ ಕೇಳೋರಲ್ಲ, ಆದರೆ ನಮಗೆ ಬಹಳಷ್ಟು ನೋವಾಗಿದೆ, ಇದನ್ನೇನು ಮಾಡಬೇಕು ಅಂತ ಹೇಳಿ ಬಂದಾಗ ಒಳ್ಳೆ ಕೆಲಸವನ್ನ ತಡ ಮಾಡದೆ ಮಾಡಬೇಕು. ಏನು ಸುಮಾರು ಕೆಲಸವನ್ನ ಮುಂದೂಡುತ್ತಾ ಹೋಗಬೇಕು ಮನುಷ್ಯ. ಒಳ್ಳೆ ಕೆಲಸಕ್ಕೆ ಸಮಯವನ್ನು ಕಳೆದು ಆ ಸಮಯ ಹೋಗ್ಬಿಟ್ರೆ ಮತ್ತೆ ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ. ಆ ಸಂದರ್ಭದಲ್ಲಿ ನನ್ನ ಇವಾಗ ಸಹಾಯ ಮಾಡುವಂಥ ಸ್ಥಾನದಲ್ಲಿದೆ, ಒಂದು ಸಣ್ಣ ಸಹಾಯವನ್ನು ಮಾಡಿ. ಆದರೆ ಅದು ಒಂದು ಸಣ್ಣ ಸಹಾಯ, ಒಂದು ನೆಪ ಇವತ್ತು ಇಷ್ಟು ದೊಡ್ಡ ಸಂಸ್ಥೆಯನ್ನ, ಅಭೂತಪೂರ್ವ ಇರುವಂತಹ ಸಂಸ್ಥೆಯನ್ನ ಕಟ್ಟಿದೆ.